ಬೆನ್ನು ನೋವಿನಿಂದ ಬಳಲ್ತಾ ಇರುವ ದರ್ಶನ್ಗೆ ಕೆಂಗೇರಿಯ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರೆದಿದೆ. ನನ್ನ ಜೀವ ಇರೋವರೆಗೂ ದರ್ಶನ್ ನನ್ನ ಮಗ, ನಾನು ಸದಾ ಅವನ ಜೊತೆಗಿರ್ತೀನಿ ಅಂತ ಸುಮಲತಾ ಅಂಬರೀಶ್ ಹೇಳಿದ್ದಾರೆ. ಮಂಡ್ಯದಲ್ಲಿ ಮಾತನಾಡಿ ವಿಜಯಲಕ್ಷ್ಮಿ ಜೊತೆಗೆ ಸಂಪರ್ಕದಲ್ಲಿ ನಿಂತೀನಿ. ದರ್ಶನ್ಗೆ ಇನ್ನೂ ಟ್ರೀಟ್ಮೆಂಟ್ ಬೇಕು, ತುಂಬಾ ಬೆನ್ನು ನೋವು ಇದೆ, ಸರ್ಜರಿ ಮಾಡಿಸಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಚೇತರಿಕೆ ಟೈಮ್ ತುಂಬಾ ಜಾಸ್ತಿ ಆಗುತ್ತೆ, ಶೂಟಿಂಗ್ ಕೂಡ ಅರ್ಧಕ್ಕೆ ನಿಂತಿದೆ. ದರ್ಶನ್ಗಾಗಿ ಇಡೀ ಚಿತ್ರರಂಗ ಕಾಯ್ತಾ ಇದೆ, ಕಾನೂನಾತ್ಮಕವಾಗಿ ಹೊರಗಡೆ ಬರ್ತಾರೆ ಅನ್ನೋ ಆಸೆ ಇದೆ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಅಂತ ಸುಮಲತಾ ಹೇಳಿದ್ದಾರೆ. ನನ್ನ ಲೈಫ್ ಇರೋವರೆಗೂ ದರ್ಶನ್ ನನ್ನ ಮಗನೇ. ನಿಜಾಂಶ ಏನು ಅಂತ ಹೊರಗೆ ಬರಬೇಕು, ಅವರು ನಿರಪರಾಧಿ ಅಂತ ಸಾಬೀತಾಗಬೇಕು ಅನ್ನೋದು ನನ್ನ ಆಸೆ. ಅವರ ಮಿಸ್ಸಸ್ ಜೊತೆ ನಾನು ಟಚ್ಚಲ್ಲಿದ್ದೀನಿ. ಖಂಡಿತ ಫಸ್ಟ್ ಅವ್ರು ರೆಸ್ಟ್ ತಗೊಂಡು ಆರೋಗ್ಯ ಸರಿಪಡಿಸ್ಕೊ. ಅವ್ರ ಭಾವನೆ ಬಟ್ ಈ ಪರಿಸ್ಥಿತಿ ಯಾಕೆ ಬಂತು ಅಂತ ಯಾರು ಒಬ್ರು ಕೇಳ್ಕೋಬೇಕು ಪ್ರಶ್ನೆನ. ಅದು ಅಪರಾಧಿ ನಿರಪರಾಧಿ ಅದೆಲ್ಲ ಆಮೇಲೆ ಕೋರ್ಟಲ್ಲಿ ಡಿಸೈಡ್ ಆಗಬೇಕು. ಎರಡನೇದು ದರ್ಶನ್ ಅಪರಾಧಿಯೋ ನಿರಪರಾಧಿಯೋ ಇದೆಲ್ಲ ಅಲ್ಟಿಮೇಟ್ಲಿ ಡಿಸೈಡೆಡ್ ಬೈ ದಿ ಕೋರ್ಟ್. ಶೂಟಿಂಗ್ ಅರ್ಧಕ್ಕೆ ನಿಂತಿದೆ ಅನ್ನೋದು ರೀಸನ್ ಆಗಲ್ಲ ಅನ್ಸತ್ತೆ ನನಗೆ ಸದ್ಯಕ್ಕೆ. ಬಿಕಾಸ್ ದಟ್ ಕಮರ್ಷಿಯಲ್ ಆ್ಯಂಗಲನ್ನು ಕೋರ್ಟ್ ಒಪ್ಪದಂಗೆ ಕಾಣಿಸ್ತಿಲ್ಲ ನನಗೆ. ಎರಡನೇದು ರೇಣುಕಾ ಸ್ವಾಮಿ ಎಂಬ ವ್ಯಕ್ತಿ ಒಬ್ಬ ಸತ್ತಿದ್ದಾರೆ ಮತ್ತು ಆತನಿಗೊಬ್ಬರು ಹೆಂಡತಿ ಇದ್ದಾರೆ, ಒಂದು ಮಗು ಇದೆ. ಆತ ಯಾರಿಂದ ಸತ್ರು ಅನ್ನೋದು ಹೊರಕ್ಕೆ ಬರಬೇಕು. ಅದು ಯಾರು ಆಗಿರಲಿ, ಲೆಟ್ ಇಟ್ ಬಿ ಎನಿಬಡಿ, ಎಕ್ಸೋ ವೈಯೋ ಝೆಡ್. ಹಾಂ